ತೈಲ ಘಟಕಗಳ ಮೇಲಿನ ದಾಳಿಗೆ ಟ್ರಂಪ್ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಈಗ ಡೊನಾಲ್ಡ್ ಟ್ರಂಪ್. ಇರಾನ್ ಮೇಲಿನ ದಾಳಿ ಕಂಡು ಇಸ್ರೇಲ್ಗೂ ವಾರ್ನಿಂಗ್ ಮಾಡಿದ್ದಾರೆ. ಟ್ರಂಪ್ ಎಲ್ಲ ಒಂದು ಕಡೆ ಡಬಲ್ ಗೇಮ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ನೋಡಿ, ಇಸ್ರೇಲು ಎತ್ತಿ ಕಟ್ತಾ ಇರೋದು ಟ್ರಂಪೇ, ಇಲ್ಲಿ ಮತ್ತೆ ಇಸ್ರೇಲ್ಗೆ ವಾರ್ನ್ ಅಂತ ಹೇಳಿದ್ರೆ ಕತಾರ್ ಮೇಲಿನ ದಾಳಿ ಮಾಡಿದರೆ ಸುಮ್ಮನಿರಲ್ಲ. ಕತಾರು ಮತ್ತು ಅಮೇರಿಕ ಚೆನ್ನಾಗಿರಬಹುದು, ಚೆನ್ನಾಗಿದ್ದಾವೆ, ಆದರೆ ಇಸ್ರೇಲ್ ಯಾಕೆ ಕತಾರ್ ಮೇಲೆ ಹೊಡಿತಾ ಇದೆ? ಅಥವಾ ಅಮೇರಿಕಾನೇ ಹೇಳಿ ಹೊಡಿಸ್ತಾ ಇರ್ಬೋದಾ ಇಲ್ಲಿ ಇರಾನ್ ಟ್ರಿಗರ್ ಮಾಡಲಿಕ್ಕೆ? ಇರಾನ್ನ ಸೌತ್ ಪಾರ್ಸ್ ತೈಲ ಘಟಕ ಸ್ಫೋಟಿಸುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಇರಾನ್ನ ಪ್ರಮುಖ ಅನಿಲ ಸ್ಥಾವರ ಸೌತ್ ಪಾರ್ಸ್ ಇದೆ. ಈಗ ನೀವೇನಾದರೂ ಕತಾರ್ನವ್ರ ಘಟಕದ ಮೇಲೆ ದಾಳಿ ಮಾಡಿದ್ರೆ ನಿಮ್ಮ ಘಟಕದ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್, ಅಂದರೆ ಈಗ ಇರಾನ್ಗೆ ಟ್ರಂಪ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತೈಲ ನಿಕ್ಷೇಪ ಸಂಪೂರ್ಣವಾಗಿ ಸ್ಫೋಟ ಮಾಡ್ತೀವಿ ಅನ್ನುವಂಥ ವಾರ್ನ್ ಇದು. ಗಲ್ಫ್ ಇಂಧನ ಸುರಕ್ಷತೆಗಾಗಿ ಅಮೇರಿಕ ಮಧ್ಯ ಪ್ರವೇಶವನ್ನು ಮಾಡಿದೆ. ನೋಡಿ, ಅವರೇ ಈಗ ಜಗಳ ಶುರು ಮಾಡಿದ್ದು, ಅವರಿಂದನೇ ಆರಂಭ ಆಗಿದ್ದು. ಈಗ ಇರಾನ್ ಅದನ್ನು ಎಂಡ್ ಮಾಡ್ತೀವಿ ಅಂತ ಹೇಳಿತ್ತು. ಬಟ್ ಜಗತ್ತಿಗೆ ದೊಡ್ಡ ಮಟ್ಟದ ಲಾಸ್ ಅಂತರೂ ಆಗ್ತಾನೇ ಇದೆ. ಅಮೇರಿಕ ಕೂಡ ಮುಂದಿನ ದಿನಗಳಲ್ಲಿ ಇದು ಹೊಡೆತ ಅನುಭವಿಸುತ್ತೆ ಅಂತ ಅನಿಸುತ್ತೆ. ನಾವು ಆಲ್ರೆಡಿ ಅನುಭವಿಸ್ತಾ ಇದ್ದೀವಿ. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಆಲ್ರೆಡಿ LPG ಕೊರತೆ ಇದೆ, ಪೆಟ್ರೋಲ್ ಡೀಸೆಲ್ಗಳು ಸಿಗ್ತಾ ಇಲ್ಲ, ರೇಟ್ ಜಾಸ್ತಿ ಆಗ್ತಾ ಇದೆ. ಇದು ಕೂಡ ಒಂದು ಕಾರಣ. ಎಲ್ಲೋ ಒಂದು ಕಡೆ ಅವನತಿ ಅಂಚಿಗೆ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇಡೀ ಜಗತ್ತೇ ಇದರಿಂದ ಬಳಲಿ ಬೆಂಡಾಗಬೇಕು, ಹಂಗೆ ಪರಿಸ್ಥಿತಿ ಬಂದಿದೆ ಈಗ. ಈ ನೋಡಿ, ಅನಿಲ ಘಟಕಗಳನ್ನು ಟಾರ್ಗೆಟ್ ಮಾಡುವಂಥ ಉದ್ದೇಶ ಏನು? ಆ ದೇಶಗಳ ಆರ್ಥಿಕತೆಯನ್ನು ಬುಡುಮೇಲೆ ಮಾಡೋದು ಒಂದು. ಬಟ್ ಅದೇ ಒಂದು ದೇಶಕ್ಕೆ ಡ್ಯಾಮೇಜ್ ಆಗಲ್ಲ ಇದು. ಅದನ್ನು ಅವಲಂಬನೆ ಮಾಡಿಕೊಂಡಿರುವಂತಹ ಯುರೋಪ್ ಕಂಟ್ರಿಗಳು, ಮಧ್ಯಪ್ರಾಚ್ಯ ದೇಶಗಳು ಮತ್ತು ಏಷ್ಯಾದ ಹಲವು ಕಂಟ್ರಿಗಳು ಕೂಡ ಇದರಿಂದ ತೊಂದರೆಗೆ ಒಳಗಾಗ್ತವೆ. ಕಂಪ್ಲೀಟಾಗಿ ಚೀನಾಗೂ ಹೊಡೆತ ಕೊಡ್ಬೋದು ಇದು. ಮತ್ತು ಇನ್ನುಳಿದಂತೆ ಗಲ್ಫ್ ಕಂಟ್ರಿಗಳಿಗೂ ಕೂಡ ಆರ್ಥಿಕವಾಗಿ ಇದು ಸಂಪೂರ್ಣವಾಗಿ ಡ್ಯಾಮೇಜನ್ನು ಮಾಡ್ಬೋದು. ಈಗ ಅಲ್ಲಿ ಸ್ವಾರ್ಥ ಇದೆ ಟ್ರಂಪ್ದು, ಇರಾನನ್ನು ನಾವು ಕಂಪ್ಲೀಟಾಗಿ ಎಕನಾಮಿಕಲಿ ವೀಕ್ ಮಾಡಬೇಕು ಅಂತ. ಆದರೆ ಇಲ್ಲಿ ಇರಾನ್ ತಾನು ವೀಕ್ ಆಗೋದಷ್ಟೇ ಅಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳು ಏನೀಗ ನಾವು ಅವಲಂಬನೆ ಆಗಿದ್ದೀವಿ, ಅನಿಲ ಆಗಿರ್ಬೋದು ಮತ್ತು ಪೆಟ್ರೋಲ್ ಡೀಸೆಲ್ಲು, ಅವರೆಲ್ಲರಿಗೂ ಇದು ಆಘಾತವನ್ನು ಉಂಟು ಮಾಡ್ತಾ ಇದೆ.